ಸ್ಟಾರ್ಟಿಂಗು ಬೈಕ್ ಕಲಿಬೇಕಾದ್ರೆ ಎಲ್ರದ್ದು ಒಂದು ಸ್ಟೋರಿ ಇದ್ದೇ ಇರುತ್ತೆ. ಸೊ ಅಂದರೆ ಎಷ್ಟು ಸರಿ ನಾವು ಬಿದ್ದಿದ್ದೀವಿ ಗಾಡಿ ಕಲಿಬೇಕಾದ್ರೆ, ಇನ್ನು ಎಷ್ಟು ಸರಿ ಬೇರೆಯವ್ರನ್ನ ಬೆಳೆಸಿದ್ವಿ, ಅದೆಲ್ಲ ಸ್ಟೋರಿ ಇದ್ದೇ ಇರುತ್ತೆ. ಸೊ ಆ ಸ್ಟೋರಿ ನಾನು ಹೇಳ್ತೀನಿ, ನಂದು ಇದೆ. ಸೊ ನಾನು ಗಾಡಿ ಸ್ಟಾರ್ಟಿಂಗ್ ಹೊಡಿಯೋಕೆ ಕಲ್ತಿಲ್ಲ, ಅಂದರೆ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದು 7th ಕ್ಲಾಸ್ ಮುಗಿಬೇಕಾರೆ. ಸೊ ಆವಾಗ ಸ್ಟಾರ್ಟ್ ಮಾಡಿದೆ. ಸೊ ಆವಾಗ ನಮ್ಮ ಪಕ್ಕದ ಮನೆಯವ್ರದ್ದು ಸ್ಪ್ಲೆಂಡರ್ ಬೇಕಿತ್ತು. ಸೊ ಅಷ್ಟೊಂದು ಕಲ್ತಿರ್ಲಿಲ್ಲ. ಓಕೆ, ಒಂದು ಬ್ರೇಕ್ ಹೊಡೆದೇ ಗಾಡಿ ಹೊಡಿತೀನಿ ಅಷ್ಟೇ. ಸೊ ಅದಾದಮೇಲೆ 8th ಬಂದೆ. 8th ಬಂದಮೇಲೆ ಒಂದು 2-3 ತಿಂಗಳು ಹೊಡೆದೆ ಚೆಂದ ಸರಿ, ಸ್ವಲ್ಪ ಕಲ್ತಿದೆ. ಅಂದರೆ ಆದರೂ ಕೂಡ ಬ್ರೇಕ್ ಹಿಡಿತಾ ಇರಲಿಲ್ಲ. ಸೊ ಅದಾದಮೇಲೆ ಸೈಕಲ್ ಕೊಟ್ಟರು ಸ್ಕೂಲಲ್ಲಿ. ಸೊ ಆವಾಗ ಮತ್ತೆ ಮುಗ್ದೈದು ಗುರು. 1 ವರ್ಷ ಬೈಕಿನ ಕಡೆ ತಲೆನೇ ಹಾಕಿಲ್ಲ. ಸೊ ಅದಾದಮೇಲೆ ಮತ್ತೆ 9th ಬಂದೆ. ಸೊ 9th ಮತ್ತೆ ಅದೇ ಸ್ಪ್ಲೆಂಡರ್ ತೊಗೊಂಡು ಗಾಡಿ ಕಲಿತೆ. ಸ್ವಲ್ಪ ಕಲಿತೆ, ಪೂರ್ತಿಯಾಗಿ ಕಲ್ತಿಲ್ಲ. ಆದರೂ ಓಕೆ, ನಾನು ಕಂಟ್ರೋಲ್ ಎಲ್ಲ ಮಾಡೋದೆಲ್ಲ ಸ್ವಲ್ಪ ಕಲಿಬೇಕಿತ್ತು, ಕಲಿತೆ. ಅವಾಗ ಒಂದು 2-3 ಸರಿ ಗಾಡಿ ತಗೊಂಡೆ. ಸೊ ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಪಕ್ಕದ ಮನೆಯವ್ರದ್ದು. ಆವಾಗ ಅದು ಫ್ಯಾಷನ್ ಪ್ರೊ ಗಾಡಿ. ಅದು ಎಲ್ಲಿ ಅಂದರೆ ಗೋವಾ ಪೊಳೆಮ್ ಗೇಟಿಗೆ ಪೆಟ್ರೋಲ್ ತರಬೇಕಾದ್ರೆ ನನ್ನ ಕೊಟ್ಟ ಹೊಡಿಲಿಕ್ಕೆ. ನಾನು ಹೇಳ್ತಾ ಇದ್ದೀನಿ ನಂಗೆ ಬರಲ್ಲ ಅಂತ, ಆದ್ರೂ ಕೊಟ್ಟೆ ಹೊಡಿಯೋ ಏನಾಗಲ್ಲ ಕಲ್ತೀಯ ಅಂತ ಅಂತೂ ಹೊಡೆದೆ ಗುರು. ಬರ್ಬೇಕಾದ್ರೆ ಹೊಡೆದೆ. ಅದು ಪೆಟ್ರೋಲ್ ಹಾಕೊಂಡ್ಬಂದಿದ್ದೆ ಫುಲ್ ಟ್ಯಾಂಕ್ ಮಾಡಿಬಿಟ್ಟು. ಅಲ್ಲಿಂದ ಗೋವಾ ಗೇಟಿಂದ ಹಂಗೆ ಹೊರಗಡೆ ಮಜಾಳಿ ತನಕ ಬಂದೆ. ಸ್ವಲ್ಪ ಫಾಸ್ಟಲ್ಲಿ ಇದ್ದೆ ನಾನು, ಒಂದು ಮಿನಿಮಮ್ 70-80 ಮೇಲೆ ಇದ್ದೆ. ಸೊ ಸಡನ್ನಾಗಿ ಅವ್ನು ಹೇಳ್ಬಿಟ್ಟ ಮಜಾಡಿ ಒಳಗಡೆ ಹೋಗ್ಬೇಕು ಅಂತ. ಹೊಡೆದೆಗಳು ಬ್ರೇಕ್ 2 ಅಂತೂ ಸರ್ ಅಂತ ಸ್ಪೀಡಾಗಿ ಹೋಯ್ತು. ಸೊ ಅಲ್ಲಿ ಮುಂದ್ಗಡೆ ಸ್ವಲ್ಪ ಮಣ್ಣು ಹಾಕಿದ್ರು. ಸೊ ಗಾಡಿ ಸೀದಾ ಮಣ್ಣಿಗೆ ಬಿಟ್ಟೆ. ಗಾಡಿ ಇಬ್ಬರು ಮಣ್ಣಲ್ಲಿ ಬಿದ್ವಿ, ಗಾಡಿನೂ ಮಣ್ಣಲ್ಲಿ. ಸರ್ ಯಾಕೆ ಬಿದ್ವಿ, ಇಬ್ಬರಿಗೂ ಏನೂ ಆಗಿಲ್ಲ, ಗಾಡಿ ಕೂಡ ಒಂದು ಸ್ಕ್ರ್ಯಾಚ್ ಆಗಿಲ್ಲ. ಅದು ಗಾಡಿಗೆ ಪೆಟ್ರೋಲ್ ಫುಲ್ ಮಾಡ್ಕೊಬೋದಿಲ್ಲ, ಅದು ಸ್ವಲ್ಪ ಚಲ್ತು. ಸೊ ಅದಾದ್ಮೇಲೆ ಅವ್ನು ಗಾಡಿ ಕಳಿಸ್ತೀನಿ ಬಾರೋ ಅಂತಾನು ಕರೆದಿಲ್ಲ ಇನ್ನೂ ತನಕ. ಸೊ ಇನ್ನೊಂದ್ಸಲ ಏನಾಯ್ತಂದ್ರೆ, ನಾನು ಬೆಳಗ್ಗೆ ಸ್ಕೂಲಿಗೆ ಬರೋನು, ಅದೇ ಆ ಸ್ಪ್ಲೆಂಡರ್ ಅಣ್ಣ ಇದಲ್ಲ. ಸೊ ಅವ್ರು ಹೇಳಿದ್ರು, ನಾನು ನಿಮ್ಮ ಸ್ಕೂಲ್ ಕಡೆ ಹತ್ರನೇ ಹೋಗ್ತಾ ಇದ್ದೀನಿ, ಬಾ ಬಿಟ್ಟು ಹೋಗ್ತೀನಿ ಹಂಗೆ ಅಂತಂದ. ಆಯಿತು ಅಂತ ನನಗೆ ಕೊಟ್ಟ ಹೊಡಿಲಿಕ್ಕೆ. ನಾನು ಹೊಡೆದೆ. ಹೆಂಗೆ ಹೊಡೆದೆ ಅಂದರೆ ಸಿಕ್ಕಾಪಟ್ಟೆ ಫುಲ್ ಸ್ಪೀಡ್. ಅದು ಲೋಕಲ್ ಹೊಡಿರೋ ಸಖತ್ತಾಗಿ ಫಾಸ್ಟಾಗಿ ಹೊಡೆದೆ. ಸೊ ಅದನ್ನ ನಮ್ಮ ಗಣಿತ ಟೀಚರು ನೋಡಿಬಿಟ್ರು. ಯಪ್ಪ, ಅದಾದ್ಮೇಲೆ ಮುಗಿದ್ ಗುರು. ಸ್ಕೂಲಲ್ಲಿ ಪ್ರಾರ್ಥನೆ ಎಲ್ಲ ಮುಗಿದ ಮೇಲೆ ಒಳಗಡೆ ಹೋದ್ವಿ. ಒಳಗಡೆ ಹೋಗಿದ ತಕ್ಷಣ ನನಗೆ ಮೊದಲು ನಿಲ್ಲಿಸ್ಬಿಟ್ರು. ನಿಂಗೆ ಏನಕ್ಕೆ ನಿಲ್ಲಿಸ್ತಾರೆ ಅಂತ ನಂಗೆ ಶಾಕ್ ಗುರು. ಸೊ ಆಮೇಲೆ ಹೇಳ್ತಾರೆ, ನಿನ್ನ ಗಾಡಿ ಎಷ್ಟಕ್ಕೆ ಸ್ಪೀಡಾಗಿ ಹೊಡಿತೀಯ ನೀನು, ನಿನ್ನ ಗಾಡಿ ಹೊಡಿ ಏಜ ಇದು, ಹಂಗೆ ಹಿಂಗೆ ಅಂತ ಲೆಕ್ಚರ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಗುರು. ಆಗ ನಾನು ಸುಮ್ಮನೆ ಸೈಲೆಂಟಾಗಿ ತಲೆ ಕೆಳಾಗ್ಬಿಟ್ಟು ಹಾಂ ಅಷ್ಟೇ ಅಂದೆ, ಮುಗೀತು. ಸೊ ಅದಾದಮೇಲೆ ನಾನು 9th ಮುಗಿಯೋ ಇಷ್ಟರಲ್ಲಿ, ಅಂದರೆ ಮುಗಿತಾ ಇರಲಿಲ್ಲ, ಸ್ವಲ್ಪ ಹತ್ರ ಇತ್ತು. ಆವಾಗ ನಮ್ಮ ಮನೆಯಲ್ಲೇ ಸ್ಕೂಟಿ ತೊಗೊಂಡ್ಬಿಟ್ರು, ಆ್ಯಕ್ಟಿವಾ 3G ಆವಾಗ ತೊಗೊಂಡಿದ್ದು. ಸೊ ಇನ್ನೂ ತನಕ ಇದೆ. ಸೊ ಆದರೆ ಸ್ಕೂಟಿ ತೊಗೊಂಡಿದ್ದ ತಕ್ಷಣ ನನಗೊಂದು ಅಡ್ವಾಂಟೇಜ್ ಆಗುತ್ತೆ. ಏನಂದರೆ ಆವಾಗ ನಮ್ಮಪ್ಪ ಸ್ಕೂಟಿ ತೊಗೊಂಡಿದ್ದಾರೆ. ಸೊ ನಮ್ಮ ತಂದೆ ಸ್ಕೂಟಿ ತೊಗೊಂಡಾಗ ಅವ್ರಿಗೆ ಸ್ಕೂಟಿ ಹೊಡಿಲಿಕ್ಕೆ ಬರೋಲ್ಲ. ಸೊ ಮನೇಲಿ ನನಗೆ ಒಬ್ಬನಿಗೆ ಬರೋದು. ಅಂದರೆ ನಾನು ಕೂಡ ಫಸ್ಟ್ ಟೈಮ್ ಸ್ಕೂಟಿ ಹೊಡಿತಾ ಇರೋದು. ಇಷ್ಟು ಜನ ಬೈಕೇ ಹೊಡಿತಾ ಇದ್ದೆ, ಸ್ಕೂಟಿ ಎಲ್ಲ ಹೊಡ್ತಾ ಇರಲಿಲ್ಲ. ಈ ಸ್ಕೂಟಿ ಓಡಿಸೋದು ನನ್ನ ಫಸ್ಟ್ ಟೈಮ್. ನನಗಂತೂ ಗೊತ್ತಿಲ್ಲ ಫಸ್ಟ್ ಟೈಮ್ ಸ್ಕೂಟಿ ಹೆಂಗಿರೋದಂತ. ಅದು ಒಂದಿನ ಓಡಿಸಿದೆ. ಏನು ಗುರು, ಗೇರ್ ಇಲ್ಲ, ಕ್ಲಚ್ ಇಲ್ಲ, ಈಸಿ ಅಲ್ಲ ಇದೆ ಅಂತ. ಸೊ ಅದಾದಮೇಲೆ ಸ್ವಲ್ಪ ದಿನ ನಾನು ಸ್ಕೂಟಿ ಓಡಿಸ್ಬಿಟ್ಟು ಸ್ವಲ್ಪ ನನಗೆ ಹ್ಯಾಂಡ್ ಫ್ರೀ, ಅಂದರೆ ಕೈಗೆ ಕೊಟ್ಕೊಳ್ಳೋ ಥರ ಆಯಿತು. ಸೊ ಅದಾದಮೇಲೆ ನಮ್ಮ ಅಪ್ಪಗೆ ನಾನು ಸ್ಕೂಟಿ ಹೊಡೆದು ಕಳಿಸಿದೆ. ಸೊ ಆಮೇಲೆ ನಾನು ಸ್ಕೂಟಿ ಹೊಡ್ಕೊಂಡೆ ಆರಾಮಾಗಿದೆ, ಏನು ಕಿರಿಕಿರಿಲ್ಲ, ಒಂದು ಆಕ್ಸಿಲೇಟರ್ ಹತ್ರಕ್ಕೂ ಹೋಗ್ತಾ ಇರೋ ಅಷ್ಟೇ ಅಂತ ಆರಾಮಾಗಿದೆ. ಅದಾದಮೇಲೆ ನಮ್ಮ ಮಾವ, ಸೊ ಅವರು ಬೋರ್ಡ್ಗೆ ಹೋಗ್ತಾರೆ. ಇಲ್ಲಿ ನಮ್ಮ ಮಾವ ಗಾಡಿ ತೊಗೊಂಬಂದು ನಮ್ಮ ಮನೇಲಿ ಇಟ್ಟರು. ಅಲ್ಲಿ ಬಂದರದಲ್ಲಿ ಇಟ್ಟರೆ ಹಾಳಾಗತ್ತೆ ಅಂತ ನಮ್ಮ ಮನೇಲಿ ಇಟ್ಟರು. ಸೊ ಅವಾಗ ಸ್ಟಾರ್ಟ್ ಮಾಡ್ತಾ ಇರು ಅಂತ ಅಂದರು. ಸೊ ನನಗಂತೂ ಸಾಕಾಗೋಯ್ತು, ಅಷ್ಟು ಹೇಳಿದೆ. ಸೊ ಗಾಡಿ ತೆಗೆದ್ಬಿಟ್ಟು ತಿರುಗಾಡ್ಕೊಂಡು ಬಂದೆ ಒಂದು ರೌಂಡು. ಸೊ ಆ ಗಾಡಿ ಬಂದುಬಿಟ್ಟು ಯಾವುದಂದರೆ ಬಜಾಜ್ ಪ್ಲಾಟಿನಾ 110cc. ನಿಜ ಗುರು, 1 ಲೀಟ್ರ್ ಪೆಟ್ರೋಲ್ಗೆ 75 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ. ಸಾಕು, ಆರಾಮಾಗಿ ಸುತ್ತಾಡ್ತಿದ್ದೆ. ಸೊ ಆವಾಗ ನಾನು ಗಾಡಿ ಹೊಡಿಬೇಕಾದ್ರೆ ಪೆಟ್ರೋಲ್ ಪ್ರೈಸ್ ಬಂದುಬಿಟ್ಟು 68 ರೂಪಾಯಿ ಲೀಟ್ರ್ ಇತ್ತು ಸ್ಟಾರ್ಟಿಂಗು. ಇವಾಗ ನೋಡಿದ್ರೆ 68 ಡಬಲ್ ಆಗಿಬಿಟ್ಟಿದೆ. ಅಂತೂ ನಾನು ಪರ್ಫೆಕ್ಟಾಗಿ ಬೈಕ್ ಕಲ್ತಿರೋದು ಪ್ಲಾಟಿನಾದಲ್ಲಿ. ಸೊ ಪ್ಲಾಟಿನಾ ಬೈಕ್ ಕಲ್ತಿದ್ದು ಸ್ಟಾರ್ಟ್ ಗುರು ತಿರುಗಾಡೋದು. ಗಾಡಿ ತೊಗೊಬರ್ತಿದ್ವಿ, ಈ ಕಡೆ ಎಲ್ಲ ಪೂರ್ತಿ ಸುತ್ತಾಡ್ತಿದ್ವಿ. ಒಂದ್ಸರಿ ಭೀಮ್ಕೂಲ್ ಹೋಗ್ತಿದ್ವಿ, ಇನ್ನೊಂದು ಕಡೆ ಮುಡಿಗೇರಿ ಡ್ಯಾಮ್ ಹತ್ರ ಹೋಗ್ತಿದ್ವಿ, ಇನ್ನೊಂದು ಕಡೆ ಬೀಚ್ ಹೋಗ್ತಿದ್ವಿ, ಹಿಂಗೆ ಸುತ್ತಾಡ್ತಾ ಇರ್ತಿದ್ವಿ. ಸೊ ಒಂದಿನ ನಾವು ತಿಳ್ಮತ್ತೆ ಹೋಗ್ಬೇಕಾದ್ರೆ ನನ್ನ ಚಿಕ್ಕಪ್ಪ ನೋಡಿಬಿಟ್ರು. ಸೊ ಅವರು ಮಜಾಳಿದವ್ರೆ. ನೋಡಿಬಿಟ್ಟು ಮನೇಲಿ ಕಂಪ್ಲೇಂಟ್ ಹಾಕ್ಬಿಟ್ರು, ಗುರು ನಿಮ್ಮ ಮಗ ಸ್ಪೀಡಾಗಿ ಗಾಡಿ ಹೊಡಿತಾ ಇದ್ದಾನೆ, ಹಿಂಗೆ ಅಂತ ಹಾಕ್ಬಿಟ್ರು. ಆಯ್ತು ಗುರು, ನೆಕ್ಸ್ಟ್ ಡೇಯಿಂದ ಗಾಡಿನೇ ಕೊಟ್ಟಿಲ್ಲ ಮನೇಲಿ. ಸೊ ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ಕೊಟ್ಟರು. ಸೊ ಅಂದರೆ ಗಾಡಿ ಹೋಗಿಲ್ಲ ಜಾಸ್ತಿ, ನನಗೆ ಗೊತ್ತಿರೋದಲ್ಲ ನಮ್ಮ ಮನೇಲಿ. ಸೊ ಅದಾದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಸುತ್ತಾಡೋದು.